ಶ್ರೀನಿವಾಸ ಹೊಗೆ ಹೊಗೆ ಹೊಗೆ. ಅಯ್ಯ ಶ್ರೀನಿವಾಸ್ತವ ಹೋಗ್ಬಿಟ್ಟ. ಗುಡ್ ಗುಡ್, ಫುಲ್ ಎಂಜಾಯ್. ಹಲೋ ಯಾಡ ಸರ್, ಏನಾಯ್ತು? ಆಗ್ಬೇಕಾದ್ದೇ ಆಯ್ತು. ಅಂದ್ರೆ ಮೇಲ್ ಹೋಗ್ಬೇಕು ಅಂದ್ರೆ ಫ್ಲೈಟ್ ನಲ್ಲಿ ತಾನೇ ಹೋಗ್ಬೇಕು. ಶ್ರೀನಿವಾಸ ಹೋಗಿ ಹಾಕಿಸ್ಕೊಂಡ್ಬಿಟ್ನ. ನಿಮ್ ಕೆಲ್ಸ ಅನಾಯಸವಾಗಾಯ್ತು. ಹಾಗನ್ಬೇಡಿ ಸರ್, ನಿಮ್ ಕೆಲ್ಸನೂ ಆಯ್ತು. ಓ ಹಲೋ, ನನ್ನನ್ನ MD ಅಂತಾರೆ. ಅಫ್ಕೋರ್ಸ್ MD ಟೆಕ್ನಾಲಜೀಸ್ ಲಿಮಿಟೆಡ್ನ MDನೇ. ವಿಷಯ ಏನು ಅಂತ ಹೇಳಿ. ಶ್ರೀನಿವಾಸ್ ಅವರು ಏರ್ಪೋರ್ಟ್ಗೆ ಹೊರಟ್ರಲ್ವಾ? ಹೌದು. ತಲುಪ್ದೆ ಅಂತ ಫೋನ್ ಮಾಡಿದ್ರ? ಇಲ್ಲ. ಮಾಡೋದು ಇಲ್ಲ ಬಿಡಿ. ಅಂದ್ರೆ ಆಕ್ಸಿಡೆಂಟ್. ಆಕ್ಸಿಡೆಂಟಾ? ಎಲ್ಲಿ? ನೋಡಿ ಮೇಡಮ್, ನಮಗ್ ಗೊತ್ತಿರೋಷ್ಟು ಇನ್ಫಾರ್ಮೇಶನ್ ಹೇಳಿದೀವಿ. ಹೆಚ್ಚಿನ ಮಾಹಿತಿಯನ್ನ ತಾವೇ ಹುಡುಕೋಬೇಕಾಗಿ ವಿನಂತಿ. ನಮಸ್ಕಾರ, ಬಾಯ್. ಹಲೋ ಹಲೋ ಹಲೋ. ಹಲೋ ಹಲೋ, ಇನ್ಸ್ಪೆಕ್ಟರ್ ಮೋಹನ್ ಅವರಿದ್ದಾರಾ? ಇನ್ಸ್ಪೆಕ್ಟರ್ ಮೋಹನ್ ಇಲ್ಲ, ಇನ್ಸ್ಪೆಕ್ಟರ್ ಹರಿಶ್ಚಂದ್ರ ಮಾತಾಡ್ತಿರೋದು. ನಾನು ಶ್ರೀವತ್ಸ್ ಅವ್ರ ಮಿಸ್ಸಸ್ ರಂಜಿತಾ ಮಾತಾಡ್ತಾ ಇದ್ದೀನಿ. ಓ, ಹೇಳಿ ಮೇಡಮ್. ನಮ್ಮ ಯಜಮಾನ್ರು ಏರ್ಪೋರ್ಟ್ಗೆ ಹೋಗ್ತಾ ಇದ್ರು. ಅವ್ರು ಹೋಗ್ತಾ ಇರೋ ಟ್ಯಾಕ್ಸಿ ಆಕ್ಸಿಡೆಂಟ್ ಆಗ್ಬಿಟ್ಟಿದೆಯಂತೆ. ವಾಟ್? ಯಾರು ಹೇಳಿದ್ದು? ಅದು ನಮ್ಮ ಕಂಪನಿನಲ್ಲಿ ಹಳೆ ಎಂಪ್ಲಾಯಿ ಆಗಿದ್ರು. ಅವ್ರೀಗ ನಮ್ಮ ಹಸ್ಬೆಂಡ್ ಬಿಸ್ನೆಸ್ ಕಾಂಪಿಟೇಟರ್. ಅವ್ರು ಫೋನ್ ಮಾಡಿದ್ರು. ನೀವೇನು ಗಾಬರಿ ಆಗ್ಬಿಡಿ, ನಾನು ಟ್ರೇಸ್ ಮಾಡ್ತೀನಿ. ಏರ್ಪೋರ್ಟ್ ಸುತ್ತಮುತ್ತ ಎಲ್ಲೇ ಇದ್ರು ನಾನು ಹುಡುಕ್ತೀನಿ. ಓಕೆ? ಓಕೆ ಸರ್, ಥ್ಯಾಂಕ್ ಯು. ಓಕೆ ಮೇಡಮ್. ಶ್ರೀ ನಾನು ಏರ್ಪೋರ್ಟಿಗೆ ಹೊರಟಿದ್ನ. ಸಿಟಿ ಔಟ್ಸ್ಕರ್ಟ್ಸಿಗೆ ಹೋಗ್ತಾ ಇದ್ದ ಹಾಗೆ ಆ ಯಾರ್ಡನ್ ರೈಟ್ ಹ್ಯಾಂಡ್ ಸಿದ್ಲಿಂಗು ಮತ್ತು ಅವನ ಗ್ಯಾಂಗು ಹೋಗ್ತಾ ಇದ್ದ ಟ್ಯಾಕ್ಸಿ ಮೇಲೆ ಅಟ್ಯಾಕ್ ಮಾಡಿದ್ರು. ನಾನು ಪ್ರಜ್ಞೆ ತಪ್ಪಿದ್ದಿದ್ದೆ. ಅವರೆಲ್ಲ ನಾನು ಸತ್ತೋಗಿನಿ ಅನ್ಕೊಂಡು ಹೊರಟು. ತರ ಎಚ್ಚರ ಆದಾಗ ಅವ್ರು ಯಾರೂ ಇರಲಿಲ್ಲ. ಆಲ್ ಮಿರಕಲ್. ನಾನು ಬದುಕಿರೋದೊಂದು ದೊಡ್ಡ ಪವಾಡ. ಅಯ್ಯೋ ನನ್ ಕಂದ, ನನ್ ರಾಜ, ಹೇಗಿದೆ ಪುಟ್ಟ? ತುಂಬಾ ಚೆನ್ನಾಗಿದ್ದೀನಿ. ಏನ್ ಚೆನ್ನಾಗಿದೆಯೋ ನೋಡು, ಎಷ್ಟು ಸ್ವರ್ಗ ಹೋಗಿದೀಯ. ಹೊತ್ತೊತ್ತಿಗೆ ಊಟ ತಿಂಡಿ ಸರಿಯಾಗಿ ಮಾಡ್ತೀಯೋ ಇಲ್ವೋ? ಹೇಳೋರಿಲ್ಲ ಕೇಳೋರಿಲ್ಲ, ಏನ್ ಮಾಡೋದು? ಯಾಕೆ ಬಂದೆ ಅಜ್ಜಿ?